ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಅದು ನೈಟ್ ರಿಸೆಪ್ಷನ್ಗೆ. ನಮ್ಮ ರಿಲೇಟಿವ್ ಮದುವೆ ಇತ್ತು. ಹಂಗಾಗಿ ನಾನು ಇವತ್ತು ಈ ವೀಕ್ ಫಸ್ಟ್ ಶಿಫ್ಟ್ ಇದ್ದಿದ್ದರಿಂದ ಕೆಲಸ ಎಲ್ಲ ಮುಗಿಸ್ಕೊಬಂದು ಫ್ರೆಶಾಗಿ ಸ್ನಾನ ಮಾಡಿಕೊಂಡು ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಮತ್ತು ಫೈನಲಿ ನಾವಿಬ್ಬರು ಈ ರೀತಿ ಸೂಪರ್ ಡೂಪರಾಗಿ ರೆಡಿ ಆದ್ವಿ. ನೆಕ್ಸ್ಟು ಚೌಟ್ರಿ ಕಡೆ ಹೊರಟ್ವಿ. ನೋಡಿ ಆಲ್ರೆಡಿ ನಾವು ಚೌಟ್ರಿ ಹತ್ರ ಬಂದಾಯಿತು. ಇದು ಬಂದು ಫಿಲಮ್ ಆ್ಯಕ್ಟ್ರು ಜಗ್ಗೇಶ್ ಅವರೆಲ್ಲ ಅವ್ರು ಕಟ್ಸಿರುವಂಥ ಚೌಟ್ರಿ. ಇದು ವಿಜಯನಗರ ಥರ್ಡ್ ಸ್ಟೇಜಲ್ಲಿದೆ. ನೋಡಿ ಚೌಟ್ರಿ ನೋಡ್ಕೊಬರೋಣ ಬನ್ನಿ, ಎಷ್ಟು ಸೂಪರ್ ಆಗಿದೆ ಅಂತ. ಇವಾಗ ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೀನಿ. ಹುಡುಗ ಹುಡುಗಿ ಫೋಟೋ ಹಾಕಿದ್ದಾರೆ ನೋಡಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಜಗ್ಗೇಶ್ ಅವ್ರದ್ದು ಚೌಟ್ರಿ ಅಂತ. ಮತ್ತು ಈ ಚೌಟ್ರಿ ಇಷ್ಟೊಂದು ಚೆನ್ನಾಗೈತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಚೌಟ್ರಿ ಅಂತೂ ಅಲ್ಟಿ. ರಿಸೆಪ್ಷನ್ಗೆಲ್ಲ ಅವಾಗ ತಾನೇ ಡೆಕೋರೇಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ನಾವು ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೋದ್ವಿ. ಅಲ್ಲಿ ಶಾವಿಗೆ ಉಪ್ಪಿಟ್ಟು, ಚಟ್ನಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡಿದರು. ಅದನ್ನೆಲ್ಲ ತಿನ್ಕೊಂಡು ಹೊರಗಡೆ ಬಂದ್ವಿ. ಟೀ ಮತ್ತು ಕಾಫಿ ಇತ್ತು. ನಾನು ಟೀ ಕುಡಿಯೋಲ್ಲ, ಸೊ ನಾನು ಕಾಫಿನ ತೊಗೊಂಡೆ. ನಮ್ಮ ಹಸ್ಬೆಂಡ್ಗೆ ಟೀ ಅಂದರೆ ತುಂಬ ಇಷ್ಟ. ಅವನಂತೂ ಟೀ ತೊಗೊಂಡು ನೋಡಿ ಯಾವ ಥರ ಕುಡಿತಾ ನಿಂತಿದ್ದಾನೆ ಅಂತ. ನೆಕ್ಸ್ಟ್ ನಾವು ಟೀ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಚೌಟ್ರಿ ಒಳಗಡೆ ಬಂದ್ವಿ. ಡೆಕೋರೇಷನ್ ಎಲ್ಲ ಮಾಡಿ ಮುಗ್ದಿತ್ತು. ಫೋಟೋ ಶೂಟ್ ಮಾಡಿಸಿದೆಲ್ಲ ಫೋಟೋಸ್ ಎಲ್ಲ ಹಾಕ್ತಿದ್ರು. ಅದನ್ನ ನೋಡ್ಕೊಂಡು ಕೂತ್ಕೊಂಡು ಇಲ್ಲಿ ನೋಡಿಲಿ ಕಳ್ಳಿ ಇಲ್ಲಿ ನೆಕ್ಸ್ಟ್ ಪಾಪ ಎಲ್ಲ ಮಾತಾಡ್ಸಿದ್ದಾದಮೇಲೆ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಬಂದೇ ಬಿಟ್ಟು ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಹುಡುಗ ಹುಡುಗಿ ಅಂತೂ. ನಿಜವಾಗ್ಲೂ ಹುಡುಗಿ ಹಾಕಿ ಡ್ರೆಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಇವಾಗ ಹಾರ ಬದಲಾಯಿಸ್ಕೊತಾ ಇದ್ದಾರೆ. ಅದನ್ನು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೊರಟ್ವಿ. ನಿಜವಾಗ್ಲೂ ನನ್ನ ಲೈಫಲ್ಲಿ ಇಷ್ಟೊಂದು ರಶ್ ಇರೋ ಮದುವೆ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಎವಿ ರಶ್ಶು, ಊಟದಲ್ಲಂತೂ ಜಾಗನೇ ಇಲ್ಲ. ಅಂತೂ ಇಂತೂ ರಶ್ಶಲ್ಲಿ ಜಾಗ ಹಿಡ್ಕೊಂಡು ಊಟಕ್ಕೆ ಕೂತ್ವಿ. ನೋಡಿ ಎಲ್ಲ ಐಟಮ್ಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಬೀಡ ಇಟ್ಟಿದ್ರು. ಬೀಡ ಎಲ್ಲ ಎತ್ಕೊಂಡು ತಿನ್ಕೊಂಡು ನೆಕ್ಸ್ಟು ನಮ್ಮ ಫ್ಯಾಮಿಲಿದೆಲ್ಲ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಯಾರ್ಯಾರು ಬಂದಿದ್ರು ಅಂತನಾದರೂ ಮೆಮೊರಿಗೆ ಇರೋಕ್ಕೆ ಅಂತ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮನೆ ಕಡೆ ಹೊರಟು ಬಂದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.